ಇವತ್ತು ಆ ನಿನ್ ಕುರುಡ ರಾಜ್ಕುಮಾರನ್ ಜೊತೆಗೆ ನಿನ್ ಫಸ್ಟ್ ನೈಟ್ ಅಲ್ವಾ? ಮರ್ತು ಬಿಟ್ಟಿದ್ದೆ, ಸಾರಿ. ಯಾಕಂದ್ರೆ ನಾನ್ ಮದ್ವೆ ಆಗಿ ಬಂದಾಗ ಇಡೀ ಮನೆ ತುಂಬಾ ಸಂಭ್ರಮ ಇತ್ತು. ಸ್ವಂತ ಅತ್ತೆನೆ ಬಂದು ನನಗೆ ಅಲಂಕಾರ ಮಾಡಿದ್ರು. ಐಶ್ವರ್ಯ ಹಾಲ್ನ ಕಾಯಿಸಿ ಕೈಗೆ ತಂದು ಕೊಟ್ಟಿದ್ದು. ಆದ್ರೆ ಇವತ್ ನೋಡು, ನೀನ ಮನೆ ಕಾಲಿಟ್ಟಿದ ತಕ್ಷಣ ಮನೆಯೆಲ್ಲ ಬಿಕೋ ಅಂತಿರುತ್ತೆ. ಯಾಕೆ ಹೇಳು? ನೀನ ಮನೆಗೆ ಬರ್ತಾ ಇರೋದು ಯಾರಿಗೂ ಇಷ್ಟ ಇಲ್ಲ. ನಮ್ಮಪ್ಪನ ಮನೆಗೂ ನೀನ್ ಯಾರಿಗೂ ಬೇಡವಾಗಿರೋಳಾಗೆ ಕಾಲಿಟ್ಟೆ. ಇಲ್ಲೂ ಅಷ್ಟೇ, ನೀನ್ ಯಾರಿಗೂ ಬೇಡವಾಗಿರೋಳು. ಸೂರ್ಯ ಅವ್ರಿಗಂತೂ ಬೇಕಾಗಿದ್ದೀನಲ್ವಾ? ಶ್ರೀಕಂಠು ಮಾವ, ಅತ್ತೆ, ಸಮರ್ಥ ಅವರು ಎಲ್ಲರೂ ನನ್ನನ್ನು ಚೆನ್ನಾಗೇ ಮಾತಾಡಿಸ್ತಾರೆ. ಸದ್ಯಕ್ಕಷ್ಟು ಸಾಕು. ನಾಳೆ ನಿನಗೂ ಎಲ್ರಿಗೂ ಬೇಕಾದವಳಾಗಿ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿದೆ. ಕೆಲವು ನಂಬಿಕೆಗಳು ಯಾವತ್ತಿಗೂ ನಿಜ ಆಗಲ್ಲ. ಅದು ನಾನಿರೋ ಜಾಗದಲ್ಲಂತೂ ಯಾವತ್ತೂ ನಿನ್ ಕನ್ಸುಗಳು ನಿಜ ಆಗಲ್ಲ. ನಿಜ ಆಗೋದಕ್ಕೆ ನಾನ್ ಬಿಡೋದು ಇಲ್ಲ ಕಣೆ. ಅನಾಥೆ, ನನ್ನಿಂದ ಯಾಕಿಷ್ಟು ದ್ವೇಷ ನಿನಗೆ? ಅಪ್ಪನ ಮನೇಲಿದ್ದಾಗ ಅಪ್ಪ ಅಮ್ಮ ಹೆಚ್ಚು ನನ್ನನ್ನೇ ಪ್ರೀತಿಸ್ತಾರೆ ಅನ್ನೋ ನೆಪ ತಗೊಂಡು ನನ್ನನ್ನು ದ್ವೇಷಿಸ್ತಿದ್ದೆ. ಆದ್ರೆ ಇಲ್ಲಿ ಆ ಥರ ಏನಿಲ್ಲ ಅಲ್ವಾ? ವಯಸ್ಸಲ್ಲಿ ನಾನು ದೊಡ್ಡೋಳಾದ್ರೂ ಈ ಮನೆಗೆ ಹಿರಿ ಸೊಸೆ ನೀನು. ಹಾಗಂತ ನಾನು ಕಿರಿ ಸೊಸೆ ಅಕ್ಕನೇನು ಚಲಾಯಿಸಲ್ಲ, ಭಾಷೆ ಕೊಡ್ತೀನಿ. ಈಗಾಗಲೇ ನಾನು ತುಂಬ ನೊಂದು ಬಂದಿದ್ದೀನಿ. ಇದೇ ಮನೆಯಲ್ಲಿ ಸೂರ್ಯ ಅವ್ರ ಜೊತೆ ಬದುಕಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು. ನಮ್ಮಪ್ಪನ ಆಣೆಗೂ ನಿನಗೆ ಅವಕಾಶ ಕೊಡಲ್ವೇ? ಆ ಮನೇಲಿ ಇರೋಷ್ಟು ದಿನ ಎಲ್ರೂ ನಿನ್ನನ್ನ ಎತ್ತ ಮೆರೆಸಿದ್ದಾರೆ. ಬಟ್ ಈಗ ನನ್ ಚಾನ್ಸು. ನಾನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ನಾಯಿ ನೀನು. ನಾಯಿ ತರಾನೇ ಇರ್ಬೇಕು. ಹಾಕಿದಿನ ತಿನ್ಕೊಂಡು, ಕೊಟ್ಟಿದಿನ ಕುಡ್ಕೊಂಡು. ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಸಮರ್ಥ ಅವ್ರಿಗೆ ಒಳ್ಳೆ ಅತ್ತಿಗೆ ಆಗಿ, ಸೂರ್ಯ ಅವ್ರಿಗೆ ಒಳ್ಳೆ ಹೆಂಡತಿ ಆಗಿ, ಎಂಥ ಪರಿಸ್ಥಿತಿ ಬಂದ್ರು ತಾಳ್ಮೆ ಕಳ್ಕೊಳ್ದೆ ಅದನ್ನೆಲ್ಲ ನಿಭಾಯಿಸೋ ಮನಸ್ಥಿತಿ ಕೊಡು ತಾಯಿ. ಶಿವಗ್ ಮೋಸ ಮಾಡಿದೆ ಅಂತ ಲಕ್ಷ್ಮಿ ಅತ್ತೆ ಅನ್ಕೊಂಡಿದ್ದಾರೆ. ಆದ್ರೆ ಶಿವು ನನ್ನ ಅನುಮಾನದಿಂದ ನೋಡ್ದ. ನನ್ನ ಮೇಲೆ ನಂಬಿಕೆನೆ ಇಲ್ದೇ ಇರೋರ ಜೊತೆ ಜೀವನ ಮಾಡೋದು ಹೇಗೆ ಅಂತ ಸೂರ್ಯ ಅವ್ರನ್ನ ಮದುವೆ ಆಗಕ್ಕೆ ಒಪ್ಕೊಂಡೆ. ನಾನು ಮಾಡಿ ತಪ್ಪ? ಶಿವುಗೆ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಲಿ, ಆದಷ್ಟು ಬೇಗ ಲಕ್ಷ್ಮಿ ಅತ್ತೆ ಮನೆಗೆ ವಾಪಸ್ ಬರೋವಾಗಲಿ ಅಮ್ಮ. ಸೂರ್ಯ ಅವ್ರಿಗೆ ಕಣ್ ಮತ್ತೆ ಕಾಣಿಸೋವಾಗಬೇಕು. ಎಲ್ಲ ನಿನ್ನ ಪಾದಕ್ಕಾಗಿದ್ದೀನಿ, ನಡೆಸ್ಕೊಡು ತಾಯಿ.
ಕೈ ಮುಗಿಯಕ್ಕೆ ಬಂದ್ರಾ? ಓ, ನೀವು ಇಲ್ಲೇ ಇದ್ದೀರಾ? ಈ ಮನೆಯಲ್ಲಿ ಮೊದಲನೇ ದಿನ ಅಲ್ವಾ, ಅದಕ್ಕೆ ದೇವ್ರಿಗೆ ದೀಪ ಹಚ್ಚಕ್ಕೆ ಬಂದಿದ್ದೆ. ಏನು ಕೇಳ್ಕೊಂಡ್ರಿ ದೇವ್ರ ಹತ್ರ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡೆ. ನಿಮಗೋಸ್ಕರ ಏನು ಕೇಳ್ಕೊಂಡ್ರಿ? ಏನೂ ಇಲ್ಲ. ಯಾಕೆ? ಏನು ಬೇಡವಾ ನಿಮಗೆ? ಎಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅಲ್ವಾ? ಆಹಾ, ಬಣ್ಣದ ಮಾತಾಡೋದನ್ನ ನಿನ್ನ ಹತ್ರ ನೋಟ್ ಕಲಿಬೇಕು ಕಣೆ. ನಿಜ ಹೇಳ್ತಿದ್ದೀನಿ ಕಾತ್ಯಾಯಿನಿ. ನೀನು ಇರೋದೇ ಬೇರೆ, ಕಾಣೋದೇ ಬೇರೆ ಥರ. ಕಾತ್ಯಾಯಿನಿ ಪ್ಲೀಸ್, ನನ್ನ ಹೆಂಡತಿ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡಿ. ಅವಳು ನಿಮ್ದು ಹೆಂಡತಿ ಆಗೋಕ್ಕೂ ಮುಂಚೆ ನನ್ನ ಜೊತೆ ಅವಳು. ಜೊತೆಯವ್ರ ಜೊತೆ ಮಾತಾಡೋ ರೀತಿನ ಇದು. ದಯವಿಟ್ಟು ಕಾತ್ಯಾಯಿನಿಗೆ ಏನು ಹೇಳಬೇಡಿ. ನೋಡಿ, ಇದೇ ನಿಮಗೂ ಇವ್ರಿಗೂ ಇರೋ ವ್ಯತ್ಯಾಸ. ಆಹಾ, ಬಂದಿದ ತಕ್ಷಣ ನನ್ನನ್ನು ತುಳಿಯೋಕೆ ಶುರು ಮಾಡಿಬಿಟ್ಯಾ? ನಾನೇನು ಮಾಡಿದೆ ಕಾತ್ಯಾಯಿನಿ? ಇನ್ನೇನು ಮಾಡಬೇಡಮ್ಮ, ಸುಮ್ಮನಿದ್ರೆ ಸಾಕು. ನೀನು ಸುಮ್ಮನಿದ್ರೇನೆ ಇಲ್ಲಿ ಹತ್ಕೊಂಡು ಉರಿಯುತ್ತೆ. ಪ್ಲೀಸ್ ಕಾತ್ಯಾಯಿನಿ, ಹಿರಣ್ಮಯಿ ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ನೀವು ಕಾತ್ಯಾಯಿನಿ ಹತ್ರ ಆಗ ಮಾತಾಡಬಾರ್ದಾಗಿತ್ತು. ನಾನು ನನ್ನ ಹೆಂಡ್ತಿನ ಬಿಟ್ಕೊಡೋದಕ್ಕಾಗಲ್ಲ. ಏನೋ ಇದು ಶಿವು, ಬೆಳಗ್ಗೆ ಕುಡಿಯೋಕ್ಕೆ ಹಗಲಾದ್ರೇನು ರಾತ್ರಿ ಆದ್ರೇನು ಕುಡಿಬೇಕು, ಮರಿಬೇಕು. ಯಾರನ್ನ? ಹಿರಣ್ಮಯಿನ. ಹಿರಣ್ಮಯಿ ನನ್ನ ಅಸ್ತಿತ್ವ ಆಗಿದ್ಲು. ಈಗ ಅಸ್ತಿತ್ವನೇ ಇಲ್ಲ ಅಂದಮೇಲೆ ನಾನು ಬಿಟ್ಟು ಹೊರಟೆ ಹೋದ್ಲು ನೋಡ. ಎಷ್ಟು ಹಚ್ಕೊಂಡಿದ್ದೆ ನಾನು ಅವಳ. ನಿನಗೆ ಗೊತ್ತು, ಆದ್ರೆ ಆ ಲೋಫರ್ ಸೂರ್ಯನ ನಂಬ್ಕೊಂಡು ನನ್ನ ಪ್ರೀತಿಗೆ ಮೋಸ ಮಾಡ್ಬಿಟ್ಲು. ಏನಿದು ಸುಕ್ಕ ಎತ್ತಾ ಇದ್ಯಾ? ಮದುವೆ ಮುರಿಬೇಕು ಅಂತ ಗಣೇಶ ಹೊರಟಿದ್ದ. ಆದ್ರೆ ಅಷ್ಟು ದೊಡ್ಡ ಊರಲ್ಲಿ ಆ ಲೋಫರ್ ಸೂರ್ಯನ್ ಮನೆ ಹುಡ್ಕಕ್ಕಾಗಲ್ಲ ಅಂತ ನಾನೇ ತಡೆದೆ. ಆ ಪ್ರಾಣಿಗೆ ನನ್ನ ಮನಸ್ಸು ಅರ್ಥ ಆಯ್ತು. ಇವಳಿಗೆ ಆಗ್ಲಿಲ್ಲ. ಇಷ್ಟೇ ಅಲ್ವಾ? ನನ್ನ ಮೇಲಿನ ಹಠಕ್ಕೆ ಸೂರ್ಯನ ಮದುವೆ ಆಗ್ಬಿಡೋದ? ಏನ್ ಇಷ್ಟೊತ್ತಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ಇರ್ತಾಳೆ. ಲೇ, ಇದನ್ನೇ ಎಷ್ಟು ದಿವಸ ಅಂತ ಹೇಳ್ಕೊಂಡು ಕೊರಗ್ತೀಯೋ? ಹಳೆದನ್ನ ಮರಿಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ನಿಂತ್ರೆ ಪಾಚಿ ಕಟ್ಕೊಂಡ್ಬಿಡುತ್ತೆ. ಎದ್ದಳ ಮೇಲೆ ಸಾಕು ಕುಡ್ದಿದ್ದು, ಹೋಗೋಣ. ಈ ಮರುವು ಅನ್ನೋದು ಬೇಕಾದಾಗ ಬರೋದೇ ಇಲ್ಲ ನೋಡು. ನೆನಪಿಸಿ ನೆನಪಿಸಿ ಕೊರೆಯುತ್ತೆ, ಮಜಾ ತಗೊಳುತ್ತೆ. ನೀನ್ ತುಂಬಾ ಲಕ್ಕಿ ಬಿಡೋ. ನಿನಗೆ ಹೆಣ್ಣು ಸಿಕ್ಕಿಲ್ಲ, ಮದುವೆ ಆಗಿಲ್ಲ, ಅದೊಂದೇ ಫೀಲಿಂಗು. ಇವತ್ತಲ್ಲ ನಾಳೆ ಹೆಣ್ಣು ಸಿಗ್ತಾಳೆ, ನಿನ್ನ ಮದುವೆನೂ ಆಗುತ್ತೆ. ಕನಸುಗಳಿವೆ, ಭರವಸೆ ಇದೆ. ನನಗೆ ಆಲ್ ಕ್ಲೋಸ್.
ನಾದಸ್ವರ ನುಡ್ಸಕ್ಕಾಗಲ್ಲ, ಗುಸು ಗುಸು ಅನ್ನುತ್ತೆ. ಯಾರಿಗೋಸ್ಕರ ನುಡಿಸ್ಲೇ ಕೊಡ ಇಲ್ಲಿ. ಅವಳು ತುಂಬಾ ಜಾಣಗಾರ. ಅವಳಿಗೆ ಎಲ್ಲವನ್ನೂ ಹೇಳಿ ಅರ್ಥ ಮಾಡಿಸ್ಬೇಕಾಗಿದೆ. ಇಷ್ಟು ದಿನ ನಮಗೆ ನೀನು ನಿನಗೆ ನಾವು ಈಗ ನೀನು ನಿನ್ನ ಹೊಸ ಜೀವನಕ್ಕೆ ಕಾಲಿಡ್ತೀಯ. ಯಾರಿಗೆ ಫೋನು? ನನ್ನ ಮಗಳು ಹಿರಣ್ಮಯಿಗೆ ಯಾಕೆ? ಮಾತಾಡೋಕೆ. ಈಗ ತಾನೇ ಅವಳನ್ನ ಗಂಡನ ಮನೇಲಿ ಬಿಟ್ಟು ಬರ್ತಿದ್ದೀವಿ. ಆಗ್ಲೇ ಅವಳಿಗೆ ಫೋನ್ ಮಾಡೋ ಸರಿ ಅನ್ಸುತ್ತಾ? ಯಾಕನ್ಸಲ್ಲ? ನನಗೀಗ ನನ್ನ ಮಗಳ ಧ್ವನಿ ಕೇಳಬೇಕು ಅಂತ ಅನಿಸ್ತಿದೆ. ಅಲ್ಲವಳು ಹೇಗಿದ್ದಾಳೋ, ಊಟ ಮಾಡಿದ್ಲೋ ಇಲ್ವೋ, ಈಗ ಅವಳು ಇಲ್ದಲ್ಲಿರೋ ಈ ಮನೆ, ಈ ಬದುಕು ತುಂಬ ಖಾಲಿ ಅಂತ ಅನಿಸ್ತಿದೆ. ಇದನ್ನೆಲ್ಲ ನಾನು ಅವಳಿಗೆ ಹೇಳಬೇಕು ನಾನು ಸುಮ್ಮನೆ. ಮಗಳನ್ನ ಕಾಡಲ್ಲಿ ಬಿಟ್ಟು ಬಂದಿರೋ ಥರ ಆಡಬೇಡಿ. ಆಗ್ಲೇ ನೀವು ಫೋನ್ ಮಾಡಿ ನೀನು ಇಲ್ದಿರೋ ಮನೆ ಖಾಲಿ ಅನ್ಸುತ್ತೆ ಅಂದರೆ ಅವಳು ನೆಮ್ಮದಿಯಿಂದ ಇರೋಕ್ಕಾಗತ್ತಾ? ಹೌದಲ್ವಾ? ಮಗಳನ್ನ ಗಂಡನ ಮನೆಗೆ ಬಿಟ್ಟು ಬಂದಿದ್ದೀವಿ, ಆಗ್ಲೇ ಇಷ್ಟು ಬೇಗ ಕಷ್ಟ ಆಗ್ತಾ ಇದೆ. ಮುಂದೆ ಹೇಗೆ ಮಗಳ ಮುಖ ನೋಡಿದ್ರೆ ಹೇಗೆ ಇರೋದು? ನಾನು ನಮ್ಮ ಅಪ್ಪನಿಗೆ ಮುದ್ದಿನ ಮಗಳೇ. ನಿಮ್ಮ ಹಾಗೆ ನಮ್ಮ ಅಪ್ಪನೂ ಯೋಚನೆ ಮಾಡಿದರೆ ಇಷ್ಟು ವರ್ಷ ನಿಮ್ಮ ಜೊತೆಗೆ ನಿಮ್ಮ ಹೆಂಡತಿಯಾಗಿ ನಿಮ್ಮ ಮಕ್ಕಳಿಗೆ ತಾಯಿಯಾಗಿ ನೆಮ್ಮದಿಯಿಂದ ಇರೋಕ್ಕಾಗ್ತಿತ್ತಾ? ಎಲ್ಲ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಬದುಕು ಕಟ್ಕೊಳ್ಳೋದು ಸಹಜ ಅಲ್ವಾ? ನಮ್ಮ ಕಾತ್ಯಾಯಿನೂ ಅದೇ ಮನೆಗೆ ಮದುವೆಯಾಗಿ ಹೋಗಿದ್ದಾಳಲ್ರಿ. ಅದೇ ನನ್ನ ಆತಂಕನ ಹೆಚ್ಚು ಮಾಡ್ತಿರೋದು. ಕಣ್ಣು ಕಾಣಿಸ್ತಾ ಇರೋ ಗಂಡ, ಕಾತ್ಯಾಯನಿ ದುಷ್ಟತನ, ಇವುಗಳ ಮಧ್ಯೆ ನಮ್ಮ ಮಗಳು ಹಿರಣ್ಮಯಿ. ಸಂಕಟ ಆಗದೆ ಇರತ್ತಾ? ಒಂದು 4 ದಿನ ಈ ಖಾಲಿತನ, ಬೇಸರ ಎಲ್ಲ ಸಹಜ, ಎಲ್ಲ ಸರಿ ಹೋಗುತ್ತೆ. ನೀವು ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಏನು ಹಿರಣ್ಮಯಿ ಬಗ್ಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ರಿ? ನನ್ನ ಹೆಂಡತಿಗೆ ನಾನು ಬಿಲ್ಡಪ್ ಕೊಡದೆ ಬೇರೆ ಯಾರು ಕೊಡ್ತಾರೆ? ನಿಮ್ಮ ಜೊತೆ ಹೇಗಿರಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಯಾವಾಗಲೂ ಜನರನ್ನ ಗೆಸ್ಸಿಂಗಲ್ಲಿ ಇಡೋದೆ ಈ ಸೂರ್ಯನ್ ಸ್ಪೆಷಾಲಿಟಿ. ಹಿರಣ್ಮಯಿ ಮೈ ಮಾಟಕ್ಕೆ ನೀವು ಮರಲಾಗ್ಬಿಟ್ರಿ ಅಲ್ವಾ? ಚೆನ್ನಾಗಿದ್ದಾಳಲ್ವಾ, ಒಂಥರ ಕಂಟ್ರಿ ಪೀಸು, ಪಿ. ಆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವಳನ್ನ ಹೊಗಳೋ ಡ್ರಾಮಾ. ನಂಬಿಸ್ಬೇಕು, ನಂಬಿಸಿ ಕುತ್ತಿಗೆ ಕುಯ್ಬೇಕು. ನಿಮ್ಮ ಬಿಹೇವಿಯರ್ ನೋಡಿ ನನಗೆ ನಿಮ್ಮ ಮೇಲೆ ಡೌಟ್ ಶುರು ಆಗಿದೆ. ಎಲ್ಲಿ ಅವಳನ್ನ ಹಳ್ಳಕ್ಕೆ ಬೀಳ್ಸಕ್ಕೆ ಹೋಗಿ ನೀವೇ ಬಿದ್ದುಬಿಡ್ತೀರಾ ಅಂತ. ಅವಳನ್ನ ಅನುಭವಿಸ್ಬೇಕು ಅನ್ಕೊಂಡಿರೋದು ನಿಜ, ಆದರೆ ಅದಕ್ಕೋಸ್ಕರ ದ್ವೇಷನ, ನನಗಾಗಿರೋ ಅವಮಾನನ ಮರೆಯೋಷ್ಟು ವೀಕ್ ಅಲ್ಲ ನಾನು. ಅಫ್ಕೋರ್ಸ್ ಹೆಣ್ಮಕ್ಳಂದ್ರೆ ನಂಗೆ ತುಂಬ ಇಷ್ಟ, ಬಟ್ ಹಿರಣ್ಮಯಿ ಈಸ್ ಮೈ ಟಾರ್ಗೆಟ್ ಫಾರ್ ರಿವೆಂಜ್. ಲಕ್ಷ್ಮಿ ಅತ್ತಿಗೆ ಮತ್ತೆ ಕುಡ್ಕೊಂಡ್ ಬಂದಿದಾನ? ಏ ಶಿವು, ಬೆಳಗ್ಗೆ ಕುಡ್ಕೊಂಡ್ ಬಂದ್ಯಾ? ಏನೋ ಬಂದಿರೋದು ನಿನಗೆ? ಹಿರಣ್ಮಯಿನ ಮರೆಯಕ್ಕಾಗ್ದೆ ಕುಡ್ಕೊಂಡು ಕೂತಿದ್ದ. ಮಾತಾಡ್ತಾ ದಪ್ಪಂತ ಬಿದ್ದೋದ. ಅದಕ್ಕೆ ನಾನೇ ಕರ್ಕೊಂಬಂದೆ. ತುಂಬ ಉಪಕಾರ ಆಯ್ತು ರೀ ನಿಮ್ಮಿಂದ. ರೀ ಏನ್ರಿ ಉಪಕಾರ ಅಂತೆಲ್ಲ ಮಾತಾಡ್ತೀರಾ?
ನಾನೇನು ಹೊರಗ್ನವ್ನಾ? ಹಿರಣ್ಮಯಿಗೆ ಸಂಬಂಧಪಟ್ಟವರೆಲ್ಲ ನಮಗೆ ಹೊರನವ್ರೆ. ಆ ಹಾಳಾದ ಹಿರಣ್ಮಯಿಂದ ಬಿದ್ದು ನೆಲದ ಮೇಲೂ ನಿಲ್ದೇ ಇರೋ ಪರಿಸ್ಥಿತಿಗೆ ಬಂದಿದ್ದಾನೆ ಅಲ್ವೋ ಶಿವು? ಹುಡುಗಿ ಆಗಿರೋ ಅವಳೆ ಆ ಕುಡ್ರನ್ ಕಟ್ಕೊಂಡು ಮೆರಿತಿದ್ದಾಳೆ. ಹುಡುಗ ಆಗಿರೋ ನೀನು ಹೀಗೆಲ್ಲ ಮಾಡೋದು ಎಷ್ಟು ಸರಿನೋ? ನೋಡಿ, ಹಿರಣ್ಮಯಿ ನನ್ನನ್ನು ಮರ್ತಿರ್ಬೋದು, ಆದರೆ ನನಗೆ ಹಿರಣ್ಮಯಿನ ಮರೆಯೋಕೆ ಆಗ್ತಿಲ್ಲ. ಎದೆ ಮೇಲೆ ಹಚ್ಚೆ ಹಾಕ್ಸ್ಕೊಂಬಿಡು ಅವಳ ಮುಖನೋ ಹೆಸರನ್ನು. ಅಯೋಗ್ಯ ಅಂತಂದು ಜೀವನ ನೋಡು ಅಂದ್ರೆ ಕುಡಿತಾನೆ. ಅಪ್ಪ, ಈಗ ಅವಳು ಬೇರೆಯವನು ಹೆಂಡ್ತಿ. ಮೊದಲು ನಿನ್ನ ಮನಸ್ಸಿಂದ ಅವಳನ್ನು ತೆಗೆದಾಕು. ಮುಗೀತು ಅವಳು ಚಾಪ್ಟರ್ ನಿನ್ನ ಲೈಫಲ್ಲಿ. ಏ ಶಿವು, ನಿನಗೆ ಸ್ವಲ್ಪನಾದ್ರೂ ರೋಷ ಇದ್ರೆ ಅವಳನ್ನ ಮರ್ತು ಬೇರೆ ಹುಡುಗಿನ ಮದ್ವೆ ಆಗಿ ತೋರ್ಸೋಳ್ಗೆ. ಹಿರಣ್ಮಯಿ ನೆನೆಸ್ಕೊಂಡು ಹೆಣ್ದಲ್ಲಿ ವಿಷ ಕುಡಿಯಕ್ ಹೋಗಿದ್ಯಲ್ಲ, ಅವತ್ತಿಂದ ಜೀವದಲ್ಲಿ ಜೀವನ ಇಲ್ಲ ಕಣೋ ನನಗೆ. ನೋಡು, ಅವಳನ್ನ ಮರ್ತು ಬೇರೆ ಹುಡುಗಿನ ಮದ್ವೆ ಆಗೋ, ಇಲ್ಲಾಂದ್ರೆ ನಾನ್ ವಿಷ ಕುಡಿಬೇಕಾಗತ್ತೆ. ಹಾ, ಎಲ್ಲರೂ ಹೊಗೆ ಹಾಕ್ಸ್ಕೊಂಬಿಡಿ. ನಾನು ಹರಿಶ್ಚಂದ್ರ ತರ ಕೋಲ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಸ್ಮಶಾನ ಕಾಯಕ್ಕೆ. ಮತ್ ಹೇಳ್ರಿ ಅವ್ನಿಗೆ ಬೇರೆ ಹುಡುಗಿನ ಮದ್ವೆ ಆಗಕ್ಕೆ. ಏನೋ ಏನಾದ್ರು ಒಂದು ಹೇಳು, ಅವ್ರು ಸಾಯಕ್ ಮುಂಚೆ. ಅಮ್ಮ, ನೀನು ಸಾಯೋ ಮಾತಾಡ್ಬೇಡ ಆಯ್ತು. ಹುಡುಗಿನ ನೋಡು. ಏನ್ ಕುಡ್ದಿದ್ಯೋ ಗಬ್ಬು ವಾಸನೆ? ಹೆಣ್ಣಿನ ಮನೆಯವ್ರಿಗೆ ಇವಾಗ್ಲೇ ಫೋನ್ ಮಾಡಿ ಹೇಳ್ತೀನಿ, ನಾಳೆನೇ ಹೆಣ್ಣು ನೋಡಕ್ ಹೋಗೋಣ. ಅಪ್ಪ, ಒಂದು 90 ಇಟ್ಟಿದ್ಯಾ? ಅಯ್ಯೋ ನೀನು. ನೀವು ಹೇಳ್ತಿರೋದೆಲ್ಲ ನಿಜ ಅಂತ ಹೇಗೆ ನಂಬೋದು? ಯಾಕೆ ನಿನ್ನನ್ನು ನಂಬಿಸಿ ಅವಳಿಗೆ ಫಿದಾ ಆಗ್ಬಿಡ್ತೀನಿ ಅಂತ ಭಯ ಆಗ್ತಿದ್ಯಾ? ನಿಮ್ಮ ಗೇಮೇ ಗೊತ್ತಾಗಲ್ಲ. ಕನ್ಫ್ಯೂಷನ್ ನನಗೆ. ನೀವು ನನ್ನ ಪರಾನ ಇಲ್ಲ ಅವಳ ಪರಾನ ಅಂತ. ನಾನು ಯಾರ ಪರನೂ ಅಲ್ಲ, ಐ ಆಮ್ ಇಂಡಿವಿಜುವಲ್. ನಿನ್ನ ಹಿರಣ್ಮಯಿ ಮತ್ಸರ, ನನ್ನ ದ್ವೇಷ ಎರಡೂ ಒಂದೇ. ಅದಕ್ಕೆ ಇಬ್ಬರು ಕೈ ಜೋಡಿಸಿದ್ದೀವಿ. ಹಿರಣ್ಮಯಿ ನಮ್ಮಿಬ್ರಿಗೂ ಕಾಮನ್ ಎನಿಮಿ. ನಂಬೋದಾ? ಬೇರೆ ಚಾಯ್ಸ್ ಇದೆಯಾ ನಿನಗೆ? ನಂಬಲೇಬೇಕು. ಕೊನೆಗೆ ಕೈ ಎತ್ಬಿಟ್ರೆ? ನಂಬಿ ಕೆಟ್ಟವರಿಲ್ಲವೋ ಈ ಸೂರ್ಯನ. ನನಗೆ ಮೋಸ ಆದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಯಾರೇನು ಮಾಡೋಕ್ಕಾಗೋದಿಲ್ಲ. ನೀನು ಅಷ್ಟೇ.